ओरल कैसा है? कुकर। हाँ कुकर। हाँ, खाली कुकर का इज्जत का सवाल है। हम नाराज नींद नहीं हमना यहाँ का। साहब रात को मैं भी 4 बजे सोया साहब। ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರ ಜಮೀರ್. ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ ಜಮೀರ್ ಆಡಿಯೋ. ಎಸ್, ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ಗದಿಗೆದರಿಕೊಂಡಿವೆ. ನಾಯಕತ್ವ ಬದಲಾವಣೆ ನಡೆದಿದ್ದು ಇದೇ ಬುಧವಾರ ಡಿಕೆಶಿ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇತ್ತ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿರೋ ಜಮೀರ್ಗೆ ಶಾಕ್ ಎದುರಾಗಿದೆ. ಹೌದು, ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂದು ಆರೋಪ ಮಾಡಲಾಗಿದ್ದು, ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಜಮೀರ್ ಪಟ್ಟು ಹಿಡಿದಿದ್ರು. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿತ್ತು. ಇದರಿಂದ ತೀವ್ರ ಅಸಮಾಧಾನಗೊಂಡಿದ್ದ ಜಮೀರ್ ದಾವಣಗೆರೆ ಉಪ ಚುನಾವಣೆ ವೇಳೆ ಚುನಾವಣಾ ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಜಮೀರ್ ಮಲ್ಲಿಕಾರ್ಜುನ್ ಮನೆಗೆ ಜಮೀರ್ ಭೇಟಿಯನ್ನ ನೀಡಿದ್ರು. ಆದರೆ ಚುನಾವಣಾ ಪ್ರಚಾರ ಮಾಡದೆ ತೆರಳಿದ್ರು. ಇದರ ನಡುವೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರ ಮಧ್ಯೆಯೇ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದ್ದು, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಸುದ್ದಿಗೋಷ್ಠಿಯನ್ನ ನಡೆಸಿ ಜಮೀರ್ ಎಸ್ಡಿಪಿಐ ಪರವಾಗಿ ಸಹಕಾರವನ್ನ ಮಾಡಲಾಗಿದೆ ಎಂಬ ಆರೋಪವನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದು ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಾಸಿರ್ ಅಹಮದ್ ಅವರನ್ನ ಪಕ್ಷದಿಂದ ವಜಾ ಮಾಡಲಾಗಿತ್ತು. ಅಲ್ಲದೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಇದೀಗ ಡಿಕೆ ಜೊತೆ ಕೆಲ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದ ಹೊತ್ತಲ್ಲೇ ಜಮೀರ್ ಅವರದ್ದು ಎನ್ನಲಾಗಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕುಕ್ಕರ್ಗೆ ವೋಟ್ ಬೀಳಬೇಕು ಎಂದು ಅವರು ಮಾತನಾಡಿರೋ ಆಡಿಯೋ ವೈರಲ್ ಆಗಿದ್ದು ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ. मोबाइल स्विच ऑफ कर लेते हो इलेक्शन के डे पर क्या करना सर? साहब मैं सुबह से 7 बजे से साहब मैं 6 बजे से फोन करूँ तुम्हें? नहीं मोबाइल मेरा ऑन नहीं साहब, मेरा बेटे का मोबाइल है, मैं वार्ड में थे ना साहब। साहब सुबह से काम करना क्या साहब का 7 में से साहब मेरा बेटा है, उनमें है हाफिज साहब है मेरे साथ। इज्जत का सवाल है। हम नाराज नींद नहीं हमना यहाँ का। साहब रात को मैं भी 4 बजे सोया साहब। सुबह जानवर को 3 बजे बोले अब वो क्या करे, छोड़ का 14 वार्ड में था, 14 वार्ड का करने को 12 को गया, 12 में जाको उन्हें रियाज बुलाया फोन कर को, रियाज के वार्ड को आया, रियाज के वार्ड में जरा तकरार हो रखने से रियाज के वार्ड का आया, रियाज के वार्ड से वो मंसूर के वार्ड को गया, मंसूर के वार्ड से अब और वार्ड नंबर 14 में ओवरऑल कैसा है? कुकर। हाँ कुकर। हाँ, खाली कुकर। हमें भी खाली कुकर कुछ बोली कुकर मगर परसेंटेज नहीं हुआ करते 12.5 तक 27% में खाली 9% मुसलमान का को घर के बाहर नहीं निकलना। नहीं हमें बोल रहे ना सर, जुलम कर को बुला ले कौन को कहा, बाद रात को बाहर गाँव में रहने को बुलाओ को कर बोलिया, बाहर गाँव में रहने किसी भी हर किस बुलाओ को जुलम कर को घर जाकर ऑटो में बैठा ले कौन को, उन्होंने हो पाए तो वोट कराओ, उन्होंने को नहीं आए तो छोड़ डालो कर बोला साहब। हाँ वैसा करा रहा हूँ साहब, वैसा करा रहा हूँ। 3 बेटा था भी है साहब मेरा मोबाइल में। नहीं तुम्हें है ना बेटर है ना, फर्क है भी। नहीं 3 बेटा था मेरे साथ में। 6 बजे तक खाना भी नहीं खाना आज? नहीं साहब मैं उसमें फिर रहा हूँ साहब, सुबह के 7 बजे से फिर रहा हूँ। ओके पास पैसे बांट के देते भूता ने वो उनके तुम्हारे से क्या कम दे नहीं लो साहब, उन्होंने पैसे लिए नहीं कर को कल रात को जाको डिप्रेशन में चले गया मेरा बेटा बल्ला के भाई का। अब लगा नहीं था वो कल उसको वैसे करे सो, अब उन्हें सीना में मैंने बीजेपी का ವಾರ್ಡ್ ನಂಬರ್ 14 में ಪಾವ ಪಡ್ಯ ಏನ್ ಕಾಲ್ ಮುಗಿತೀಯಾ, ಎಲ್ಲೆಲ್ಲೈತಿ ಅಲ್ಲೆಲ್ಲ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸ್ ಹೋಗೋಕ, ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರ್ಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಮಾಡ್ತೀನಿ दादा बोल को गया है वार्ड नंबर 14 में बीच मिल को गया जस्ट कर लो समय तुम अपडेट करता हूँ मेरा नंबर। ठीक है। ಇತ್ತ ಆಡಿಯೋ ವೈರಲ್ಗೆ ಮಾಜಿ ಸಚಿವ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ರಾಜ್ಯದ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವ ನನ್ನ ಕುರಿತು ಆಡಿಯೋ ನಕಲಿ.
ಎಐ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಿರುವವರ ವಿರುದ್ಧ ಸೈಬರ್ ಠಾಣೆಗೆ ದೂರನ್ನ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಇನ್ನು ಜಮೀರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಕುಶಲ್ ಹುರವೇಗೌಡ ಅವರು ಪತ್ರದ ಮೂಲಕ ದೂರನ್ನ ನೀಡಿದ್ದಾರೆ. ಅಲ್ಲದೆ ಜಮೀರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ನೂತನ ಸಚಿವ ಸಂಪುಟ ರಚನೆಯಾಗುವ ಹೊತ್ತಲ್ಲೇ ಜಮೀರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಇದರಿಂದ ಜಮೀರ್ಗೆ ಸಚಿವ ಸ್ಥಾನ ತಪ್ಪುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ಪ್ರಜಾಶಕ್ತಿ ಟಿವಿ ತುಮಕೂರು. ಓರಲ್ कैसा आगे कुकर हाँ कुकर हाँ खाली कुकर इज्जत का सवाल है हमारा, नींद नहीं हमना यहाँ का। साहब रात को मेरी 4 बजे सोया साहब।